ವಿರೋಧಿಯ ಕಿಚ್ಚು ತಣ್ಣಗಾಗುವ ಮೊದಲೇ ಮತ್ತೊಂದು ಹೋರಾಟ ಇದೀಗ ಆಗ್ತಾ ಇದೆ. ಬಳ್ಳಾರಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ ಮಾಡುವಂತೆ ಒತ್ತಾಯಗಳು ಕೇಳಿಬರ್ತಾ ಇದೆ. ಕಳೆದ 1 ವರ್ಷದಿಂದ ಪಾಲಿಕೆಯ ಸಾಮಾನ್ಯ ಸಭೆಯನ್ನ ಕರೆಯದ ಹಿನ್ನೆಲೆ ಪಾಲಿಕೆ ಸೂಪರ್ ಸೀಡ್ ಮಾಡುವಂತೆ ಬಿಜೆಪಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಗರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸ ಆಡಳಿತ ಬರೋದಕ್ಕೆ ಅನುಕೂಲವನ್ನ ಮಾಡಲಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಬಿಜೆಪಿಯ ಪಾಲಿಕೆ ಸದಸ್ಯ ಸಿ ಇಬ್ರಾಹಿಂರಿಂದ ಸೂಪರ್ ಸೀಡ್ಗೆ ಒತ್ತಾಯ ಮಾಡಲಾಗಿದೆ. ಸತತ 6 ತಿಂಗಳ ಮಟ್ಟಿಗೆ ಸಾಮಾನ್ಯ ಸಭೆಯನ್ನ ನಡೆಸದೆ ಹೋದ್ರೆ ಅಂತಹ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡುವಂತಹ ನಿಯಮ ಇದೆ. ಹಾಗಾಗಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1976ರ ಅಡಿ ಸರ್ಕಾರಕ್ಕೆ ಅಧಿಕಾರ ಇದೆ. ಸರ್, ಈಗ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ 28 ಕಾಂಗ್ರೆಸ್ ಸದಸ್ಯರು, 2 MPs, 2 MLAಗಳು, ಇಷ್ಟು ಜನ ಇದ್ರೂ ನಮಗೆ 9 ತಿಂಗಳಾದರೂ ಒಂದು ಸಾಮಾನ್ಯ ಸಭೆ ಕರೀಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಮ್ಮ ಬಳ್ಳಾರಿ ನಗರದ ಕುಂದುಕೊರತೆಗಳನ್ನು ಚರ್ಚೆ ಮಾಡೋಕ್ಕೂ ಆಗ್ತಾ ಇಲ್ಲ. ಅಭಿವೃದ್ಧಿ ಎಲ್ಲ ಕುಂಠಿತ ಆಗಿದೆ. ಇವರು ಇಷ್ಟು ನಿರ್ಲಕ್ಷ್ಯ ಇದ್ದಾರೆ ಅಂದರೆ ಅಷ್ಟು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಧಿಕಾರದ ಪಕ್ಷದವರು. ನಾನು ಈಗ ಒಬ್ಬ ಸದಸ್ಯ, ಪ್ರೆಸೆಂಟ್ ಸದಸ್ಯ ಆದರೂ ನಾನು ಇದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಕಾರ್ಪೊರೇಷನ್ ಆ್ಯಕ್ಟ್ 1976 ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಸತತವಾಗಿ 6 ತಿಂಗಳೊಳಗಡೆ ಒಂದು ಸಾಮಾನ್ಯ ಸಭೆಯನ್ನು ಕರೆದಿದ್ದರೆ ಈ ಆ್ಯಕ್ಟ್ ಕೆಳಗೆ ಸೂಪರ್ ಸೀಡ್ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಚರ್ಚೆ ಮಾಡಿ ಸೂಪರ್ ಸೀಡ್ ಮಾಡಲಿಕ್ಕೆ ಪವರ್ಸ್ ಇದೆ. ದಯಮಾಡಿ, ನಾನು ಒಬ್ಬ ಸದಸ್ಯ ಇದ್ದೀನಿ ಸರ್ ಪ್ರೆಸೆಂಟ್, ದಯಮಾಡಿ ಮಾಡಿರಿ ಸರ್, ಇದನ್ನು ರದ್ದು ಮಾಡಿ.